ಇಲೆಕ್ಷನ್ ಟೈಮ್ ರಾಜಕೀಯ ವಿಡಂಬನೆ ಇರುತ್ತಾ ಸಿನಿಮಾ? ವಿಡಂಬನೆ, ರಾಜಕೀಯ ವಿಡಂಬನೆ ಇಲ್ಲ. ಅದು ಯಾವ ರೀತಿಯಲ್ಲಿ ರಾಜಕೀಯವನ್ನು ನೋಡಬೇಕು ಅನ್ನುವ ಒಂದು ಸಲಹೆ ಆ್ಯಸ್ ಆ್ಯನ್ ಅಂಡರ್ ಕರೆಂಟ್ ಇದೆ. ಮೇಲ್ನೋಟಕ್ಕೆ ಮಾತ್ರವಲ್ಲ, ಮೇಲೆ ಇದ್ದ ಕಥೆ ಒಂದು ರೆಗ್ಯುಲರ್ ಗೋಧಿ ಬಣ್ಣ ಹೇಗಿತ್ತು ಅದೇ ರೀತಿ ಇದನ್ನೇ ಹೇಮಂತ್ ಅವರು ಮಾಡಿದ್ದಾರೆ. ಬಟ್ ಇದಕ್ಕೆ ಅಂಡರ್ ಕರೆಂಟ್ ಏನು ಅಂದರೆ, ಇದು ಏನು ರಾಜಕಾರಣದ ಅಪರಾಧೀಕರಣ, ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ ಅಂದರೆ, ದ್ಯಾಟ್ ಇಸ್ ದ ಬೇಸಿಕ್ ಅಂಡರ್ಲೈಯಿಂಗ್ ಥೀಮ್ ಆಫ್ ದ. ಅಂದರೆ ಇವತ್ತು ನಾವು ಎಲ್ಲ ಕಡೆ ಇನ್ ಆಲ್ ಫೀಲ್ಡ್ಸ್, ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇನ್ ಆಲ್ ವಿ ಸಿ ಇಂಟರ್ಫಿಯರೆನ್ಸ್ ಫ್ರಮ್ ವೇರಿಯಸ್ ಪಾಲಿಟಿಷಿಯನ್ಸ್ ಇವೆಲ್ಲ. ಆ್ಯಂಡ್ ಹೌ ಒಂದು ಅವರಿಗೆಲ್ಲ ಒಂದು ಕೈ ಹಿಂದಕ್ಕೆ ಕಟ್ಟಿ ಎಂಬಂತೆ ಕೆಲಸ ಮಾಡ್ಕೊಬೇಕಾಗ್ತದೆ. ಈಗ ಇಲ್ಲಿ ಬಾಲಾಕೋಟ್ ಆದಾಗ ಪದೇ ಪದೇ ನಮ್ಮ ಪ್ರಧಾನಿಯವರು ಹೇಳ್ತಿದ್ರು, ನಾನು ಮಿಲಿಟರಿಯವರಿಗೆ ಫುಲ್ ಫ್ರೀಡಮ್ ಕೊಟ್ಟೆ, ಆ್ಯಂಡ್ ದಟ್ಸ್ ವೈ ಸಚ್ ಎ ಗುಡ್ ರಿಸಲ್ಟ್ ಆಯಿತು ಅಂತ. ಅದೇ ರೀತಿ ಪೊಲೀಸ್ನವರಿಗೂ ಆ ಅವಕಾಶ ಸಿಕ್ಕರೆ ಉದಾಹರಣೆಗೆ ಇತ್ತೀಚೆಗೆ ನೀವು ಎಲ್ಲರೂ ನೋಡಿರ್ಬೋದು, ಗಮನಿಸಿರ್ಬೋದು, ಸುಮಾರು ಕಳೆದ ಒಂದು ವರ್ಷದಲ್ಲಿ ಅನೇಕ ವರ್ಷಗಳಿಂದ ಪೆಂಡಿಂಗ್ ಇದ್ದಂಥ ಒಂದು ಒನ್ ರ್ಯಾಂಕ್ ಒನ್ ಪೆನ್ಷನ್ ಅದು ಕ್ಲಿಯರ್ ಆಯಿತು. ಆಮೇಲೆ ಒಂದು ಯೋಧರಿಗೋಸ್ಕರ ಒಂದು ಸ್ಮಾರಕ ಇರಲಿಲ್ಲ, ಅದು ಆಯಿತು. ಪೊಲೀಸರಿಗೊಂದು ಸ್ಮಾರಕ ಅದು ಆಯಿತು. ಅದೇ ಸಮಯದಲ್ಲಿ ಫಿಗರ್ಸ್ ಸ್ಟ್ಯಾಟಿಸ್ಟಿಕ್ಸು ಬಂತು. ಇಲ್ಲಿ ತನಕ 70 ವರ್ಷದ ಸ್ವಾತಂತ್ರ್ಯದಲ್ಲಿ ಸುಮಾರು 25-26 ಸಾವಿರ ಯೋಧರು ಮಡಿದಿದ್ದಾರೆ. ಅದರಂತೆ ಪೊಲೀಸರು 70 ವರ್ಷದಲ್ಲಿ 35 ಸಾವಿರ ಮಡಿದಿದ್ದಾರೆ. 70 ವರ್ಷದಲ್ಲಿ 35 ಸಾವಿರ ಅಂದರೆ ವರ್ಷಕ್ಕೆ ಒಂದು ಸುಮಾರು 500, ಅಂದರೆ 365 ದಿವಸದಲ್ಲಿ, ಒಂದು ವರ್ಷದಲ್ಲಿ 500 ಜನ ಪೊಲೀಸರು ಸಾಯುವಂಥ ಪರಿಸ್ಥಿತಿ ದೇಶದಲ್ಲಿದ್ದೂ ಕೂಡ ಅವರ ಕುರಿತು ಯಾವ ಒಂದು ಅವರನ್ನು ನಿಕೃಷ್ಟವಾಗಿ ಕಾಣೋದು, ಟ್ರಾಫಿಕ್ ಪೊಲೀಸ್ ಆಗಲಿ ಇವರಾಗಲಿ. ಈಗ ಒಂದು ಟ್ರಾಫಿಕ್ ಪೊಲೀಸ್ ಎಷ್ಟು ಜನ ಏನು ಕಾನೂನಿನ ಉಲ್ಲಂಘನೆ ಮಾಡಿ ಹೋಗುವಾಗ ಸ್ಪೀಡಿಂಗ್ ಕಾರಿಗೆ ಅಡ್ಡ ಹಾಕೋಕ್ಕೆ ಹೋಗಿ ಎಷ್ಟು ಜನ ಸತ್ತಿದ್ದಾರೆ. ಈ ರೀತಿ ಅವರು ಸಾಯ್ತಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಸ್ಮಾರಕ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಮವಸ್ತ್ರದಲ್ಲಿರುವವರಿಗೆ ಹೆಚ್ಚು ಗೌರವದಿಂದ ನಾವು ಕಂಡು ಎಲ್ಲ ಕೈ ನೇವಿ, ಏರ್ ಫೋರ್ಸ್, ಆಮೇಲೆ ಆರ್ಮಿ, ಆಮೇಲೆ ಪ್ಯಾರಾಮಿಲಿಟ್ರಿ ಫೋರ್ಸಸ್, ಪೊಲೀಸ್ನವರು, ಆಮೇಲೆ ಇವನ್ ಡಾಕ್ಟರ್ಸ್ ಕೂಡ ಒಂದು ಯೂನಿಫಾರ್ಮಲ್ಲಿ ಸಮವಸ್ತ್ರದ, ನರ್ಸಿಸ್ ನಾವು ನೋಡ್ತೀವಿ ಆಲ್ಮೋಸ್ಟ್ 18 ಅವರ್ಸ್ ಡೇ ಅವರು ಆ ಯೂನಿಫಾರ್ಮಲ್ಲಿ. ಸೆಕ್ಯೂರಿಟಿ ಮೆನ್, ಚೌಕಿದಾರ್ ಅನ್ನೋದೇನು ಮಾತಾಡ್ತೀವಿ, ಅವರು ಕೂಡ ಸೆಕ್ಯೂರಿಟಿಗೋಸ್ಕರ ಯೂನಿಫಾರ್ಮ್ಸ್. ಅಂದರೆ ಯೂನಿಫಾರ್ಮ್ ಈಸ್ ಒಂದು ರೀತಿ ಇಟ್ಸ್ ಒಂದು ಶಿಸ್ತು, ಇನ್ನೊಂದು ಬದ್ಧತೆ ಅಂತ, ಆ್ಯಂಡ್ ಡೆಡಿಕೇಶನ್. ಇದಿಷ್ಟು ಇರುವ ಒಂದು ಸಮವಸ್ತ್ರದವರಿಗೆ ಈ ಸಿನಿಮಾವನ್ನು ಅರ್ಪಣೆ ಮಾಡಿದ, ಡೆಡಿಕೇಟೆಡ್ ದಿಸ್ ಫಿಲ್ಮ್ ಟು ದೆಮ್. ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಪ್ರಸ್ತುತ. ಹಾಗಾಗಿ ಇಲೆಕ್ಷನ್ ಬಂದಿದೆ, ಅದರ ಮುನ್ನ ಭಾಳಷ್ಟು ಜನ ಕರ್ನಾಟಕದಲ್ಲಿ ಸಿನಿಮಾ ನೋಡ್ತಾರೆ. ನೋಡಿ ಅದರಿಂದ ಒಂದು ಅವರಿಗೆ ಒಂದು ಉತ್ಸಾಹ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ರೀತಿ ನೀವು ಯಾವ ನಾಯಕರನ್ನು ಆಯ್ಕೆ ಮಾಡಬೇಕು. ಯಾಕಂದರೆ ಅದು ಕೂಡ ಇತ್ತೀಚೆಗೆ ನೀವೆಲ್ಲ ಗಮನಿಸಿರಬೇಕಲ್ಲ, ಅನೇಕ ಪೇಪರ್ಗಳಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬಂದಿದೆ. ಇನ್ ದ ಸೆನ್ಸ್ ಈ ರಾಜಕಾರಣದ ಅಪರಾಧೀಕರಣದಲ್ಲಿ ವಿಚ್ ಸ್ಟಾರ್ಟೆಡ್, ಇದು ಬಹಳ ಹಿಂದೆ ಸ್ವಾತಂತ್ರ್ಯದ ಪೂರ್ವದಲ್ಲೇ ಈ ಮಾತು ಹೇಳಿದವರು ರಾಜಗೋಪಾಲಾಚಾರ್ಯವರು, ನಂತರ ಅಂಬೇಡ್ಕರ್ ಅವರು. ನಂತರ 70ರ ದಶಕದ ಕೊನೆಯಲ್ಲಿಂದ ಇದು ನಾವು ಹೆಚ್ಚಾಗಿ ನೋಡಿದ್ದೀವಿ. ಈಗಿನ ಲೇಟೆಸ್ಟ್ ಫಿಗರ್ಸ್ ಪ್ರಕಾರ ಪಾರ್ಲಿಮೆಂಟ ಮತ್ತು ನಮ್ಮ ದೇಶದ ಎಲ್ಲ ಅಸೆಂಬ್ಲಿಯಲ್ಲಿ ಸೇರಿಸಿದರೆ ಸುಮಾರು 1600 ಕ್ರಿಮಿನಲ್ಸ್ ಇದ್ದಾರೆ. ಸೊ ಎಂಥವ್ರನ್ನು ಆಯ್ಕೆ ಮಾಡಬೇಕು? ದಿಸ್ ಇಸ್ ಅ ಫ್ಯಾಕ್ಟ್, ಸ್ಟ್ಯಾಟಿಸ್ಟಿಕ್ಸ್. ನಾನೇನು ಐ ಆಮ್ ನಾಟ್ ಮ್ಯಾನುಫ್ಯಾಕ್ಚರ್ಡ್ ದಿಸ್ ಆರ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ದ ನ್ಯೂಸ್ ಪೇಪರ್. ಸೊ ಯಾವ ರೀತಿಯಲ್ಲಿ
ಈ ಚಿತ್ರ ಜನರಲ್ಲಿ ಒಂದು ಹುಮ್ಮಸ್ಸು ಮೂಡಿಸಬೇಕು ಅಂತ ಅನ್ನೋದು ನಮ್ಮ ಒಂದು ಹೇಮಂತ್ ಮಾಡಿದ್ದಾರೆ ಈ ಫಿಲ್ಮನ್ನು. ಅವರ ಹಿಂದಿನ ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು, ಜನರು ಪ್ರೋತ್ಸಾಹ. ಅದೇ ರೀತಿ ಈ ಚಿತ್ರಕ್ಕೂ ಸಿಗ್ತದೆ. ಇಟ್ಸ್ ನಾಟ್ ಜಸ್ಟ್ ಇಟ್ ಈಸ್ ಎಂಟರ್ಟೈನ್ಮೆಂಟ್, ಬಟ್ ಅಟ್ ದ ಸೇಮ್ ಟೈಮ್ ದೆರ್ ಇಸ್ ಎನ್ಲೈಟನ್ಮೆಂಟ್ ಆಲ್ಸೋ, ಲಿಟಲ್ ಬಿಟ್ ಆಫ್ ಎಜುಕೇಷನ್ ಆಲ್ಸೋ, ಆ್ಯಂಡ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೆ ಪೊಲೀಸರ ಬಗ್ಗೆ. ಉದಾಹರಣೆಗೆ ಬಾಂಬೆಯಲ್ಲಿ ನಾನು 20 ವರ್ಷ ಬಾಂಬೆಯಲ್ಲಿ, ಅಲ್ಲಿ ಪೊಲೀಸ್ನವರಿಗೆಲ್ಲ ಈ ಸಕಾರಾಮ್ ಅನ್ನೋರು ನಿಮಗೆ ತುಚ್ಛವಾಗಿ ಕಾಣೋರು. ಇಲ್ಲಿ ಮಾಮ ಇದೆಲ್ಲ. ಆಂಧ್ರದಲ್ಲಿ ಆ ಕಡೆ ಅವರಿಗೆ ಕಟ್ಮಲ್ ಬೆಡ್ ಬಗ್ಗಿಂದ ಈ ರೀತಿ ನಮ್ಮ ಆ್ಯಟಿಟ್ಯೂಡ್ ಆಗಿದೆ. ಸೊ ವೆದರ್ ಇಟ್ ಇಸ್ ಟ್ರಾಫಿಕ್ ಪೊಲೀಸ್, ಋಷಿ ಪ್ಲೇಸ್ ಟ್ರಾಫಿಕ್ ಪೊಲೀಸ್, ಐ ಪ್ಲೇ ಪೊಲೀಸ್ ಇನ್ಸ್ಪೆಕ್ಟರ್ ರಿಟೈರ್ಡ್ ಇನ್ ಕ್ರೈಮ್ ಡಿಪಾರ್ಟ್ಮೆಂಟ್. ಸೊ ಒಂದು ಉತ್ತಮವಾದ ಕಥೆಯನ್ನು ಹೇಳಿದ್ದಾರೆ. ಸೊ ಒಂದು ಕಡೆ ಋಷಿ, ಒಂದು ಕಡೆ ನಾನು, ಇನ್ನೊಂದು ಕಡೆ ಅಚ್ಯುತ್ ಕುಮಾರ್ ಅವರ ಮಗಳಾಗಿ ರೋಶಿನಿ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸಂಪತ್ ಕುಮಾರ್ ಒಂದು ರೋಲಲ್ಲಿದ್ದಾರೆ, ಅವಿನಾಶ್ ಈ ರೀತಿ ಈ ರೀತಿ ಒಂದು ಕಾಸ್ಟ್ ಇದೆ. ಆಮೇಲೆ ಸುಮನ್ ರಂಗನಾಥ್ ಆಲ್ಸೋ ಶಿ ರೆಪ್ರೆಸೆಂಟ್ಸ್ ಅಂದರೆ ಒಂದು ಸಿನಿಮಾ ಇಂಡಸ್ಟ್ರಿಯಿಂದ ಹೇಗೆ ಸೊ ಮೆನಿ ಆರ್ ನಾವು ಆಲ್ರೆಡಿ ಇನ್ ಪಾಲಿಟಿಕ್ಸ್ ನೀವು ನೋಡ್ತೀರಲ್ಲ, ಹಿಂದೆ ಆಗಿದ್ದು ಇವೆಲ್ಲ ಅದರ ಸಮಾಗಮ. ಈ ಕವಲು ದಾರಿ, 2 ದಾರಿ ಬಂದಾಗ ಒಂದು ಅದರಲ್ಲಿ ಹೇಮಂತ್ ಒಂದು ಕರಿ ನಾಯಿ ಬಿಳಿ ನಾಯಿ ಅಂತ ಒಂದು, ಇದರಲ್ಲಿ ಕವಲು ದಾರಿ ಒಂದು ಈ ಪಾತ್ರವರ್ಗದವರಿಗೆ, ಇದು ಇನ್ನೊಂದು ಆಡಿಯನ್ಸಿಗೆ. ಯಾವ ದಾರಿ ಸೆಲೆಕ್ಟ್ ಮಾಡ್ತೀರಿ ಆ ರೀತಿ ಒಂದು ಸರಿಯಾದ ದಾರಿಯಲ್ಲಿ ಹೋಗಬೇಕು. ಅಂದರೆ ಈಗ ಚುನಾವಣೆ ಹಿನ್ನೆಲೆಯಲ್ಲಿ ಸರಿಯಾದವರನ್ನೇ ಆರಿಸಬೇಕು. ಆ್ಯಂಡ್ ಈ ವಾಟ್ ಇಸ್ ಹ್ಯಾಪನ್ಡ್, ರಾಜಕಾರಣದ ಅಪರಾಧೀಕರಣ ಇನ್ನು ಕಡಿಮೆ ಆಗಬೇಕು ಹೊರತು ಜಾಸ್ತಿ ಆಗಬಾರದು ಅನ್ನೋ ಎಚ್ಚರ ಮತದಾರರಲ್ಲಿ ಇರಬೇಕು ಅನ್ನೋದು ಕೂಡ ಒಂದು ಆಶಯ. ನಿಮ್ಮ ಕ್ಯಾರೆಕ್ಟರ್ ಒಂದು ರಿಟೈರ್ಡ್ ಆಫೀಸರ್ ಇಲ್ಲ, ಅದು ರಿಟೈರ್ಡ್ ಆಫೀಸರ್ ಎಮೋಷನ್ ಜೊತೆ ಪ್ಲೇ ಆದದ್ದು ರಿವೆಂಜ್ ಅದು ನೀವು ಸಿನಿಮಾ ನೋಡಿ ನೀವು ಹೇಳಬೇಕು. ಎಲ್ಲವರೂ ನಾ ಹೇಳಿದರೆ ನೀವು ಸಿನಿಮಾಗೆ ಹೋಗೋದೇ ಇಲ್ಲ. ಈಗಿನ ದಿನಗಳಲ್ಲಿ ಕಂಟೆಂಟ್ ಬೇಸ್ ಸಿನಿಮಾಗಳೆಲ್ಲ ಜನ ಸ್ವೀಕಾರ ಮಾಡ್ತಿದ್ದಾರೆ, ಆದರೂ ಕೂಡ ಪ್ರಮೋಷನ್ ಬೇಕು ಅನ್ನೋ ಸ್ಥಿತಿ ಇದೆ. ಯಾಕೆ ಆದರೂ ಕೂಡ ಪ್ರಮೋಷನ್ ಬೇಕು ಅಂತ ಅವಶ್ಯಕತೆ ಇದೆ, ಪ್ರಚಾರ ಬೇಕಂತ ಅವಶ್ಯಕತೆ ಇದೆ. ಇನ್ ದ ಸೆನ್ಸ್ ಕಂಟೆಂಟ್ ಫಿಲ್ಮ್ ಸ್ವಲ್ಪ ಪುಷ್ ಕೊಡುವ. ಯಾಕಂದರೆ ಇಟ್ ಇಸ್ ನಾಟ್ ಎವ್ರಿ ಡೇ ದಟ್ ಅಶ್ವಿನಿ ಆ್ಯಂಡ್ ಪುನೀತ್ ರಾಜ್ಕುಮಾರ್ ಕಮ್ ಫಾರ್ವರ್ಡ್ ಟು ಮೇಕ್ ಎ ಫಿಲ್ಮ್ ಲೈಕ್ ದಿಸ್. ಆ್ಯಂಡ್ ಕಂಟೆಂಟ್ ಫಿಲ್ಮ್ಸಿಗೂ ಈಗ ನೋಡಿದ್ದೀವಿ, ಚೆನ್ನಾಗಿ ಹೋಗ್ತಿದ್ದೇವೆ. ಬಟ್ ವಿ ಕೆನಾಟ್ ಬಿ ಕಾಂಪ್ಲೆಸೆಂಟ್. ಚೆನ್ನಾಗಿ ಹೋಗ್ತಾವೆ ಅಂತ ಆರಾಮಾಗಿ ಕೂತ್ಕೊಳ್ಳೋದು. ವಿ ಹ್ಯಾವ್ ಟು ಪುಷ್ ಅವರ್ ಪ್ರಾಡಕ್ಟ್ ಜನರ ಗಮನಕ್ಕೆ ತರಬೇಕು. ಈಗ ಚುನಾವಣೆಗಳಿವೆ, ಇದ್ರ ಎಲ್ಲ ನ್ಯೂಸ್ ಪೇಪರಲ್ಲೆಲ್ಲ ನಾವು ನೋಡ್ತೀವಿ, ಟಿ ವಿಯಲ್ಲೆಲ್ಲ ಅವರ ಇಷ್ಟೊಂದು ಆರ್ಭಟ ಇರುವಾಗ ಅಂತ ನಾವು ಇಲ್ಲಿದ್ದೀವಿ ಅಂತ ನಾವು ಇವೆಲ್ಲ ಟೆಕ್ನಾಲಜಿಕಲ್ ಚೇಂಜಸ್, ಅದಕ್ಕೆ ಹೊಂದಾಣಿಕೆ ಜನರೇ ಮಾಡ್ಕೊಂಡಿದ್ದಾರೆ. ನನಗೊಂದು ಹೀಗೆ ಒಬ್ಬರು ಸ್ಕ್ರಿಪ್ಟ್ ಕಲಿಸಿದರು. ಏನಂದರೆ ಮಕ್ಕಳಿಗೆ ಮೊಬೈಲ್ ಬ್ಯಾನ್, ಮೊಬೈಲ್ಗೆ ಏನಾಗಂತಾರೆ ಕನ್ನಡದಲ್ಲಿ ಅವರು ಬರೆದಿದ್ರು, ಮೊಬೈಲ್ಗೆ ಏನು ಅಡಿಕ್ಷನ್ ಇದೆ ಅದರ ನಿವಾರಣಾ ಕೇಂದ್ರ ಅಂತವು ಅವರು ಒಂದು ಪ್ರಿಸ್ಕ್ರಿಪ್ಟ್ ಮಾಡಿದ್ದಾರೆ ಅದನ್ನೆಲ್ಲ. ಸೊ ಅಷ್ಟರ ಮಟ್ಟಿಗೆ ಅದರ ಹಾವಳಿನೂ ಇದೆ. ಅಂಥದ್ರಲ್ಲಿ ಇದರ ಚೇಂಜಸ್ ಮೇ ಬಿ ಹೇಗೆ ಪಾಸಿಟಿವ್ ಆಗಿ ಒಂದು ಯೂಸ್ ಮಾಡಬೇಕು ಅನ್ನೋದು. ಯಾಕಂದರೆ ಇದೊಂದು ಮುಕ್ತವಾದ ಒಂದು ರಂಗ, ಸಿನಿಮಾ ರಂಗ. ಅದರಲ್ಲದು ಹೀಗೆ ನಡಿಬೇಕು, ಹಾಗೆ ನಡಿಬೇಕು, ಇದೇ ಥರ ಸ್ಕ್ರಿಪ್ಟ್ ಮಾಡಿ ಅನ್ನೋದು ಫಾರ್ಮುಲಾ ಇಟ್ಕೊಂಡು ಮಾಡೋದು ಅಲ್ಲ, ಆ್ಯಕ್ಚುಲಿ ಮಾಡಬಾರ್ದು. ಈಗ ನನ್ನ ಮಾಹಿತಿಯಲ್ಲಿ ಇದ್ದಾಗ ಈಗ ಕೆಲವರು ನನ್ನ ಸ್ನೇಹಿತರು ವೆಬ್ಸೈಟ್ ಅಮೆಝಾನ್ಗೆಲ್ಲ ಕೆಲವು ಫಿಲ್ಮ್ಗಳನ್ನು ಮಾಡಿ ಬಂದವರಿದ್ದಾರೆ. ಅವರು ಹೇಳ್ತಾರೆ, ನಮಗೆ ಅಲ್ಲಾಡೋಕ್ಕೆ ಕೂಡ ಬಿಡೋದಿಲ್ಲ ಅವರು. ಹೀಗೆ ಮಾಡು ಅಂದರೆ ಹೀಗೆ ಮಾಡು, ಹೀಗೆ ಮಾಡಬೇಕಂದ್ರೆ ವಿ ಹ್ಯಾವ್ ಬಿಕಮ್ ಜಸ್ಟ್ ಎಕ್ಸಿಕ್ಯೂಟಿವ್ಸ್ ಆಗಿದ್ದೀವಿ ಹೊರತು ಆ ಸಿನಿಮಾ ನಿರ್ದೇಶಕನಿಗೆ ಯಾವ ಒಂದು ಸ್ವಾತಂತ್ರ್ಯ ಇರಬೇಕು, ಸೃಜನಾತ್ಮಕ ಅದು ಅಷ್ಟು ಕಾಣ್ತಿಲ್ಲ ಅಲ್ಲಿ.
ಅನ್ನೋದು ಅವರ ದ್ಯಾಟ್ಸ್ ದ ರಿಯಾಕ್ಷನ್. ಸೊ ಇದು ಸೊ ನಾಟ್ ಆಲ್ ಆರ್ ಎನ್ಯಾಮರ್ಡ್. ಎಲ್ರಿಗೂ ಇವೆಲ್ಲ ದೀಸ್ ಆರ್ ಎಸ್ ಮಾರ್ಕೆಟಿಂಗಿಗೆ ಅನುಕೂಲವಾಗ್ಬೋದು. ಸರ್ KGF ಬಗ್ಗೆ ಕೇಳಿದ್ರು. KGF ಬಗ್ಗೆನೇ ಹೇಳಿ. ಸರ್ ಏನೇನು ಆಗ್ತಿದೆ ಈಗ ಸೆಕೆಂಡ್ ಪಾರ್ಟ್? ಐ ಡೋಂಟ್ ನೋ, ಐ ಆಮ್ ನಾಟ್, ನಾನು ಇದರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಅದು ಏನಿದ್ರು ಅದು ನಮಗೆ ಬಾಯ್ ಆ್ಯಂಡ್ ಬಾಯ್ ನಿಮಗೆ ಗೊತ್ತಾಗ್ತದೆ ಅಂತ. ಅದಕ್ಕೆ ನಾನು ಹಾಗೆ ಹೇಳಿದ ಹಾಗೆ ಈ ಚಿತ್ರದಲ್ಲಿ ಒಂಥರ ನಾನು ಇಂಥ ಒಂದು ಪಾತ್ರ ಇಂದಲ್ಲ ನಾಳೆ ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೆ. ಅದು ಈ ಚಿತ್ರದಿಂದ ಅದು ಪೂರ್ತಿಯಾಗಿದೆ. ನಿಮ್ಮ ಸಿನಿ ಜರ್ನಿಯಲ್ಲಿ ನಿಮ್ಮದೇ ಆದಂಥ ದಾರಿ ಇದೆ. ಸೊ ಕೆರಿಯರ್ಗೆ ಬಂದಾಗ ಎರಡು ದಾರಿ, ಸೊ ಬಯಲು ದಾರಿ ಒಂದಾದ್ರೆ ಗೌರ ದಾರಿ ಇಲ್ಲ. ಸೊ ಎರಡು ದಾರಿಗಳು ತುಂಬ ಇರ್ತವೆ. ಈಗ ನಮ್ಮ ಗುರುಗಳು ಹೇಳೋರು ಇಟ್ ಇಸ್ ವೆರಿ ಸಿಂಪಲ್ ಅಂತ ಅವರು ಹೇಳೋರು. ಅಷ್ಟು ಯೋಚನೆ ಮಾಡಬೇಕಾಗಿಲ್ಲ ಯಾವ ದಾರಿಯಲ್ಲಿ ಹೋಗಬೇಕು ಅಂತಂದು. ದ್ಯಾಟ್ ವಿಚ್ ಟೇಕ್ಸ್ ಯು ಟು ಗಾಡ್ ಇಸ್ ಗುಡ್, ಇಟ್ಸ್ ಒಳ್ಳೆ ದಾರಿ ಇದೆ. ದ್ಯಾಟ್ ವಿಚ್ ಟೇಕ್ಸ್ ಯು ಅವೇ ಫ್ರಮ್ ಗಾಡ್ ಇಸ್ ಕೆಟ್ಟ ದಾರಿ ಅಂತ. ಟು ಪುಟ್ ಇಟ್ ಸಿಂಪ್ಲಿ, ಅಲ್ಲಿಂದ ಎವ್ರಿಥಿಂಗ್ ಫಾಲೋಸ್. ಅದಕ್ಕೆ ನಾನು ಆಗಲೇ ಹೇಳಿದೆ, ಗೋಧಿ ಬಣ್ಣದಲ್ಲಿ ಕರಿ ನಾಯಿ ಬಿಳಿ ನಾಯಿ ಅಂತ ನನ್ನ ಕ್ಯಾರೆಕ್ಟರ್ ಮೂಲಕ ಅವರು ಹೇಮಂತ್ ಒಂದು ಸಂದೇಶ ಕೊಟ್ಟಿದ್ದು. ಅದೇ ರೀತಿ ಇದರಲ್ಲೂ ಒಂದು ಸಂದೇಶ ಇದೆ. ಅದನ್ನು ಚಿತ್ರದಲ್ಲೇ ನೋಡಬೇಕು. ಥ್ಯಾಂಕ್ ಯು.